ಶೋಭಾ ಕುಕಿಂಗ್ ಚಾನೆಲ್ಗೆ ವೆಲ್ಕಮ್. ಗೋಬಿ ಮಂಚೂರಿ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ, ಪ್ರತಿಯೊಬ್ಬರಿಗೂ ಇಷ್ಟ. ಅದನ್ನ ಆರೋಗ್ಯವಾಗಿ ಮಾಡ್ಕೊಂಡು ತಿನ್ನೋದೇ ತುಂಬಾನೇ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಸೋಯಾ ತಗೊಂಡಿದ್ದೀನಿ, ಒಂದೆರಡು ಬಟ್ಲಷ್ಟು ನೀರು ಹಾಕ್ತಾ ಇದ್ದೀನಿ, ತಣ್ಣೀರೇ ಹಾಕ್ತಿದ್ದೀನಿ. ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ನೆನೆಸ್ಬೇಕು ಒಂದು ಅರ್ಧ ಗಂಟೆ ಕಾಲ. ನೋಡಿ, ಒಂದು ಅರ್ಧ ಗಂಟೆ ಕಾಲ ನೆಂದಿದೆ ನೋಡಿ, ಚೆನ್ನಾಗೇ ನೆಂದಿದೆ ನೋಡಿ. ನೀರೆಲ್ಲ ಚೆನ್ನಾಗಿ ಹಿಂಡಿ ತಗೋಬೇಕು. ಎಷ್ಟು ಹಿಂಡೋಕ್ಕಾಗತ್ತೆ ಅಷ್ಟು ಹಿಂಡಿಬಿಟ್ಟು ನೀರೆಲ್ಲ ತಗೋಬೇಕು. ಈಗ ಚೆನ್ನಾಗಿ ಹಿಂಡಿ ತಗೊಂಡಿದ್ದೀನಿ ನೋಡಿ. ಕಾರ್ನ್ಫ್ಲವರ್ ಒಂದು 6 ಸ್ಪೂನ್ ಹಾಕ್ತೀನಿ ಕಾರ್ನ್ಫ್ಲವರ್ ನಾನು. ಒಂದು ಸ್ಪೂನ್ ಮೈದಾ, ಒಂದೆರಡು ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಸಿಶುಂಠಿ ಪೇಸ್ಟ್, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇಷ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ನೀರನ್ನು ಚಿಮುಕ್ಸ್ಕೊಂಡು ಕಲಿಸ್ಕೋಬೇಕು, ಸ್ವಲ್ಪನೇ. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ, ಈಗ ಎಣ್ಣೆಗೆ ಹಾಕ್ತಾ ಇದ್ದೀನಿ ನೋಡಿ. ಎಷ್ಟಾಗತ್ತೆ ಅಷ್ಟು ಹಾಕೋಬೋದು. ಇದೇನು ಅಂಟ್ಕೊರಲ್ಲ ಒಂದಕ್ಕೊಂದು. ನಾವು ಸಣ್ಣವರೇ ಹಿಡ್ಕೊಂಡು ಕರಿಬಾರ್ದು, ದೊಡ್ಡವರೇ ಹಿಡ್ಕೊಂಡೇ ಕರಿಬೇಕು. ಆವಾಗಲೇ ಚೆನ್ನಾಗಿ ಬೇಗನೆ ಕ್ರಿಸ್ಪಿ ಆಗ್ತವೆ ನೋಡಿ. ಆಗಿದೆ, ನಾನು ಇಲ್ಲಿ ತೆಗಿತಾ ಇದ್ದೀನಿ. ಇದೇ ರೀತಿ ಎಲ್ಲವನ್ನೂ ಕರಿಬೇಕು. ಈಗ ಒಗ್ಗರಣೆ ಮಾಡ್ಕೋಬೇಕು. ಒಂದು 4 ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಈರುಳ್ಳಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ತಕ್ಕನಾಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ನಾವು ಸೋಯಾಕ್ಕೆ ಉಪ್ಪು ಹಾಕಿದ್ವಲ್ಲ ಮೊದಲೇ, ಅದಕ್ಕೆ. ಬೆಳ್ಳುಳ್ಳಿ ಹಸಿಶುಂಠಿ ಪೇಸ್ಟ್ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗರಂ ಮಸಾಲೆ ಪುಡಿ 1 ಸ್ಪೂನ್, ಖಾರದ ಪುಡಿ 1 ಸ್ಪೂನ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೊಮೊಟೊ ಸಾಸ್ ಇದು ನಾನೇ ರೆಡಿ ಮಾಡಿರೋದು, ಇದು ಮನೆಯಲ್ಲೇ. ಯಾವುದೇ ರೀತಿ ನಾನು ಫುಡ್ ಕಲರ್ ಯೂಸ್ ಮಾಡಿಲ್ಲ. ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟು ಕೂಡ ಯಾವುದೇ ವ್ಯತ್ಯಾಸ ಆಗಲ್ಲ ಫ್ರೆಂಡ್. ರೋಡ್ ಸೈಡಲ್ಲಿ ಸಿಗತ್ತಲ್ಲ ಗೋಬಿ ಮಂಚೂರಿ, ಅದೇ ಟೇಸ್ಟಿ ಇರ್ತೈತೆ ಮನೆಯಲ್ಲೇ ಮಾಡೋದು. ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು, ಆರೋಗ್ಯ ಕೂಡ ಇರ್ತೈತೆ. ಕಾರ್ನ್ಫ್ಲವರ ನೀರಲ್ಲಿ ಕಲಿಸ್ಬಿಟ್ಟು ಹಾಕ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 10 ನಿಮಿಷ ಕುದಿಸ್ಬೇಕು ನೀರು ಹಾಕಿ. ನೀರು ಹಾಕ್ತಾ ಇದ್ದೀನಿ ನೋಡಿ. ಸೋಯಾ ಎಣ್ಣೆಲಿ ಕರೆದಿಟ್ಟಿದ್ವಲ್ಲ, ಒಳಗೂ ಸಹ ಬೆಂದಿದೆ. ಈಗ ಸೋಯಾ ಹಾಕ್ತಾ ಇದ್ದೀನಿ. ಈ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದೆ, ಅದಕ್ಕೆ ಈಗ ಸೋಯಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು 5 ನಿಮಿಷ ನೋಡಿ. ತುಂಬಾ ಹೆಲ್ದಿಯಾಗಿ ಗೋಬಿ ಮಂಚೂರಿ ರೆಡಿ ಆಯಿತು. ಯಾವುದೇ ರೀತಿ ಸೋಯಾ ಸಾಸು, ಹೊರಗಿಂದ ಸಿಗೋ ಟೊಮೊಟೊ ಸಾಸು ಯಾವುದೋ ರೀತಿ ಹಾಕಿಲ್ಲ, ಮನೆಯಲ್ಲೇ ಮಾಡ್ಕೊಂಡು ಹಾಕಿರೋದು. ಅದೇ ರೀತಿ ಫುಡ್ ಕಲರ್ ಕೂಡ ಯೂಸ್ ಮಾಡಿಲ್ಲ. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸೋಯಾ ಸಾಕ್ಸ್ ಇಲ್ಲ ಅಂದರೆ ಹೂಕೋಸು ಕೂಡ ಹಾಕಿ ಮಾಡ್ಬೋದು. ಹೂಕೋಸಲ್ಲೂ ಮಾಡಿದರೂ ಕೂಡ ತುಂಬ ಟೇಸ್ಟಿಯಾಗೇ ಬರುತ್ತೆ. ಇದೇ ರೀತಿ ಒಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರ್ತೈತೆ ಗೋಬಿ ಮಂಚೂರಿ ನೋಡಿ. ಸರ್ವ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.